ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ನಿಜವಾದ ಸಂಪತ್ತು. ಒಂದು ಕೋಳಿ ಕಾಳು ಕಡ್ಡಿಗಳನ್ನು ಅಲ್ಲಲ್ಲಿ ಅಲೆದಾಡುತ್ತಾ ತಿಂತಾ ಇತ್ತು. ಹೀಗೆ ಅದು ಅಲೆದಾಡುತ್ತಾ ಒಂದು ದಿನ ಒಬ್ಬ ಶ್ರೀಮಂತನ ಮನೆಗೆ ಬಂತು. ಅಲ್ಲಿ ಅಮೂಲ್ಯವಾದದ್ದು ಏನಾದರೂ ದೊರಕಬಹುದೆಂಬ ಆಸೆ ಆ ಕೋಳಿಗೆ ಬಂದಿತು. ತಿಪ್ಪೆಯಲ್ಲಿನ ಕಸವನ್ನು ಕೆದಕಲಾರಂಭಿಸುತ್ತೆ. ಅಲ್ಲೊಂದು ಇಲ್ಲೊಂದು ಕಾಳುಗಳು ಸಿಕ್ಕಿ ತುಂಬ ಖುಷಿಯಿಂದ ತಿಂತಾ ಇರುತ್ತೆ. ಸ್ವಲ್ಪ ಸಮಯದಲ್ಲೇ ರತ್ನದ ಹರಳೊಂದು ಸಿಕ್ಕುತ್ತೆ. ವಜ್ರ ವೈಡೂರ್ಯ ಸಿಕ್ಕರೆ ಕೋಟ್ಯಾಂತರ ಬೆಲೆ ಬಾಳುವ ಹರಳು ಇದರಿಂದ ಹೊಟ್ಟೆ ತುಂಬೋದಿಲ್ಲ, ಇದು ಮನುಷ್ಯರಿಗೆ ಸರಿ ಎಂದು ಎಸೆದ್ಬಿಡತ್ತೆ. ಹೀಗೆ ಎಷ್ಟೋ ವಸ್ತುಗಳು ಸಿಕ್ಕಿದ್ರೂ ಆ ಕೋಳಿಗೆ ಯಾವುದ್ರ ಮೇಲೂ ಆಸೆ ಆಗಲ್ಲ. ಬರೀ ಕಾಳು ಕಡ್ಡಿ ಸಿಕ್ಕರೆ ಮಾತ್ರ ಖುಷಿಯಿಂದ ತಿನ್ನೋದಕ್ಕೆ ಶುರು ಮಾಡುತ್ತೆ. ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇರುತ್ತೆ. ನಿಜವಾದ ಸಂಪತ್ತು ಅನ್ನೋದು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದ್ರಲ್ಲಿದೆ. ಅನಗತ್ಯವಾದ ವಸ್ತುಗಳು ಜೀವನಕ್ಕೆ ಅಪಾಯಕಾರಿ ಎಂದು ಬುದ್ಧಿ ಹೇಳುತ್ತೆ. ಹಾಗೆ ಈ ಕೋಳಿಯಿಂದ ನಮಗೇನು ಅನಿಸುತ್ತೆ ಅಂದರೆ, ಹೊಟ್ಟೆ ತುಂಬೋದಕ್ಕೆ ಎಷ್ಟು ಬೇಕು, ಜೀವನದಲ್ಲಿ ನಾವು ಖುಷಿಯಾಗಿರೋದಕ್ಕೆ ಎಷ್ಟು ಬೇಕು ಅನ್ನೋ ಸಂಪತ್ತನ್ನು ಗಳಿಸ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ಬೇಡದೇ ಇರೋದಕ್ಕೆ ಸಂಪತ್ತು ಅಥವಾ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅಷ್ಟು ಸಂಪತ್ತನ್ನು ತಗೊಳ್ಳೋದು ಅವಶ್ಯಕತೆ ಇಲ್ಲ ಅನ್ನೋದು ಈ ಕಥೆಯಿಂದ ಹೇಳುವಂಥ ನೀತಿ. ಥ್ಯಾಂಕ್ ಯು ಸೋ ಮಚ್.